ಫಲಾನುಭವಿಗಳಿಗೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಅಕ್ಟೋಬರ್ ನವೆಂಬರ್ದು ಸಿಕ್ಕಾಪಟ್ಟೆ ಚರ್ಚೆ ಎಲ್ಲ ಕಡೆ. ನೆಟ್ಟಿಗೆ ಕೊಡೋಕ್ಕಾಗದೇ ಇದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಗೃಹಲಕ್ಷ್ಮಿ ಹೆಸರು ಸ್ತ್ರೀಶಕ್ತಿ ಸಂಘ ರಚನೆ ಮಾಡ್ತಾರಂತೆ. ಈಗಿರೋ ಸ್ತ್ರೀಶಕ್ತಿ ಸಂಘನೇ ಸಾಲದ, ಇನ್ನೊಂದು ಅದನ್ನ ನಿಭಾಯಿಸಿದ್ರೆ ಸಾಕಾಗಿದೆ. ಇನ್ನೊಂದು ಯಾಕೆ? ಮತ್ತು ಉಪಚುನಾವಣೆಗೆ ನಡೆದ ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಅಂತ ಆರೋಪನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ತಳ್ಳಾಕ್ಬಿಟ್ಟಿದ್ದಾರಂತೆ. ಮೇಡಮ್, ಹಣೆ ಬರಕ್ಕೂ ಹೊಣೆ ಯಾರು? ಈಗ ಎಲ್ಲಿ ಜಗಳ ತಂದಾಗ್ತಾನೋ ಏನೋ. ಆನರಬಲ್ ಮೇಡಮ್, ತಳ್ಳಿ ಹಾಕುವುದು ಸುಲಭ, ನಾಳೆ ನಿಮಗೆ ಕನ್ನಡಿ ತೋರಿಸಿದಾಗ ಕಷ್ಟ. ನೆನಪಿಟ್ಕೊಳ್ಳಿ, ಇನ್ನೊಂದ್ಸರಿ ಹೇಳಿರ್ತೀನಿ ಇದನ್ನ. ತಳ್ಳಿ ಹಾಕುವುದು ಸುಲಭ, ನಾಳೆ ಕನ್ನಡಿ ತೋರಿಸಿದಾಗ ಕಾಣಿಸ್ಬೇಕಲ್ಲ, ತಳ್ಳಿ ಒಳಕ್ಕೆ ಕೇಳ್ಕೋಬೇಕಾಗ. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್ ಬೈ ಎಲೆಕ್ಷನ್ ಇದ್ದಂತ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ, ಇತರ ಕಡೆ ಆಗಿಲ್ಲ ಅನ್ನೋದು ಆರೋಪ. ನೀವು ಚೆಕ್ ಮಾಡಿ ಬಿಜಾಪುರದಲ್ಲಿ ಚೆಕ್ ಮಾಡಿ ದೆನ್ ಯು ಆಸ್ಕ್ ದಿಸ್ ಕ್ವೆಶ್ಚನ್. ಮೇಡಮ್ ವೆಯ್ಟ್ ಸ್ವಲ್ಪ, ವಿ ವಿಲ್ ಆಸ್ಕ್ ದಟ್ ಕ್ವೆಶ್ಚನ್. ಚೂರು ಕಾಯಿರಿ ಅಷ್ಟೇ. ನಾವು ಚೆಕ್ ಎಲ್ಲಿ ರಿಲೀಸ್ ಆಗಿದೆ ಎಲ್ಲಿ ಆಗಿಲ್ಲ ಅನ್ನೋದನ್ನ ಚೆಕ್ ಮಾಡಿ ಕ್ವೆಶ್ಚನ್ ಕೇಳೋಣ, ನೋ ಪ್ರಾಬ್ಲಮ್. ದಿ ನೆಕ್ಸ್ಟ್ ಡೇ 2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ 4-5 ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಎಂದಿದ್ದಾರೆ. ಚುನಾವಣೆಗಾಗಿ ಹಣ ಹಾಕಿಲ್ಲ ಅಂತಲೂ ಕೂಡ ಅವರು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಕುರಿತಂತೆ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. 1 ತಿಂಗಳದ ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ. ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ, ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. ಈ ಮಿಂಡ್ರಿ ಆಟ ಎಲ್ಲ ನನ್ನ ಹತ್ರ ಆಡಿದ್ರೆ ನೈಟ್ ಶಿಫ್ಟ್ ಹಾಕೊಂಡು ನಿನ್ನ ರೂಪ ಹಾಕ್ಬಿಡ್ತೀನಿ. ಯಾವ ಸರ್ಕಾರದ 1 ತಿಂಗಳಾದ್ಮೇಲೆ ಹಾಕೋದು? 30 ದಿನ ಕೆಲಸ ಮಾಡಿದ್ಮೇಲೆ 1ನೇ ತಾರೀಕು ಸಂಬಳ ಕೊಡೋದು ನೀವು? ಅದೇನು ಲೆಕ್ಕಾಚಾರ ಇದು? 2 ತಿಂಗಳು ಸರ್ಕಾರದ ನೌಕರರು ಕೊಟ್ಟಿದ್ದಾರಾ? ಹಿಡಿದ್ಬಿಟ್ಟು ಸಂಬಳನ ಚೆಕ್ ಮಾಡ್ರಪ್ಪ ಅದು ಆಗೋಗಿದೆಯಾ ಅಂತ ಇವ್ರು ಹೇಳ್ತಿರೋದು ನೋಡಿದ್ರೆ ಉತ್ತರಾಖಂಡಲ್ಲಿ ಆಗಿದೆ. ಈಗ ಕಾಸಿಲ್ಲ, ಸಂಬಳ ಇಲ್ಲ, ಅಲ್ಲಿ ಇಲ್ಲೂ ಚೆಕ್ ಮಾಡಬೇಕು. 2ನೇದು ಎಲೆಕ್ಷನ್ ಟೈಮಲ್ಲೂ ಇದು ಹಾಕಿದ್ರೂ ಹೇಳ್ತಾರೆ, ಅದೂ ಹಾಳ್ತಾರೆ ಅಂತಾರಲ್ಲ. ಮೇಡಮ್, ಚುನಾವಣೆ ಟೈಮಲ್ಲಿ ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗೆ ದುಡ್ಡು ಹಾಕಿದ್ದೀರಿ, ರಾಜ್ಯದ ಉಳಿದ ಭಾಗಕ್ಕೆ ದುಡ್ಡು ಹಾಕಿಲ್ಲ. ಇನ್ನೂ ಒಂದು ಕನ್ನಡಿ ಬೇಕಾ? ನೆನ್ನೆ ಹಿಡಿದಿದ್ದು ಸಾಲದ? ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ, ಹೌದು ಹಾಕಿಲ್ಲ ಅನ್ನೋ. ನೆಕ್ಸ್ಟ್ ನಾಳೆ ಇನ್ನೊಂದು ಲೆವೆಲ್ಗೆ ತರಬೇಕಾ? ಆದರೂ ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆಯಾಗಿದೆ. ಆ ದುಡ್ಡು ಬರೋದಕ್ಕೆ ಇನ್ನೂ 4-5 ದಿನ ಬೇಕಂತೆ. ಏನ್ ಸಮಸ್ಯೆ ಆಗಿತ್ತು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. 4-5 ದಿನದಲ್ಲಿ ಬರುತ್ತಾ ದುಡ್ಡು? ಬರುತ್ತೆ ಅಂತ ಹೇಳಿ. 2 ತಿಂಗಳು ಕೊಡ್ತಾರಾ? ಇನ್ನೂ 1 ತಿಂಗಳು ಬಾಕಿ ಇದೆಯಲ್ಲ ಮೇಡಮ್. ಹಂತವಾಗಿ ಯಾವತ್ತರಿ ಕೊಡ್ತೀರಿ? ಅದೇ ಯಾಕೆ ಕಾಸಿದೆಯಲ್ಲ ನಿಮ್ಮ ಹತ್ರ? ಇಲ್ಲ, ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್. 2800 ಕೋಟಿ ರೂಪಾಯಿ ಬೇಕು, ತಮಾಷೆ ಆಟ ಎಲ್ಲ ಈಗ ಬಂದಿದೆ. ಕತ್ತೆ ಕಾಯ್ತಾ ಇದ್ರ ಅನೌನ್ಸ್ ಮಾಡೋವಾಗ? ಆಗ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೋಲಾಟ ಆಡ್ತಿದ್ರಾ ಎಲ್ಲರೂ? ಏನು ಮಾಡ್ತಿದ್ರಿ ಆಗ ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ? ಅದನ್ನೇ ಕೇಳಿದ್ದಿದ್ದು ಮೊನ್ನೆ. ಬಾಯಿಗೆ ಅವಾಗ ಏನು ಹಾಕ್ಕೊಂಡಿದ್ರಿ, ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ ಆಗ ಅಂತ. ಓಟ್ ಬೇಕಿತ್ತು, ಜನರನ್ನು ಯಾಮಾರ್ಸಕ್ಕೆ ತಂದುಬಿಟ್ರಿ. ನೀವೇ ಮೇಡಮ್ ಹಿಡ್ಕೊಂಡು ನಿಂತಿದ್ರಿ, ಯಾಕೆ ಹೊಳಿಲಿಲ್ವಾ? ಬಡ್ಕೊಂಡ್ವಿ. ಬನ್ರಪ್ಪ, ನೀವು ಬನ್ನಿರಿ ವಿಜೇಂದ್ರ ಬರೋಂಗೆ ಈ ಆಫೀಸ್ಗೆ, ತೋರಿಸ್ತೀನಿ ನಿಮ್ಗೆ. ಅದು ಎಷ್ಟು ಸರಿ ಹೇಳಿದ್ದೀನಿ ಅದನ್ನೆಲ್ಲ ಅಂತ ತೋರಿಸ್ತೀನಿ, ಕ್ಲಿಪ್ಪಾಗಿ ತೋರಿಸ್ತೀನಿ. ನಿಮ್ಮ ಥರ ಬುರುಡಗಿರಾಕಿಗಳ ಥರ ಏನು ನಾನು ಹೇಳೇ ಇಲ್ಲ. ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ. ತೋರಿಸ್ತೀನಿ, ಬನ್ನಿ. ಈಗಲೂ ಹೇಳ್ತೀನಿ, ಇವತ್ತೆಲ್ಲ ಚೀಫ್ ಮಿನಿಸ್ಟರ್ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಬಿಜೆಪಿಯವ್ರು ಮಾಡಿದ ಹಲ್ಕಟ್ಟು ಇದನ್ನೆಲ್ಲ ನಾವು ರಿಪೇರಿ ಮಾಡಿಬಿಡ್ತಾ ಇದ್ದೀವಿ. ಈಗ ಅರ್ಥಶಾಸ್ತ್ರಜ್ಞರ ಥರ ಯಾರು ಅರ್ಥಶಾಸ್ತ್ರಜ್ಞರು? ನಿಮ್ಮ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು? ನೀವು ಅರ್ಥಶಾಸ್ತ್ರಜ್ಞರಾ? ನೀವು ಅರ್ಥಶಾಸ್ತ್ರಜ್ಞರಾಗಿದ್ದರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನು? ನಿಮಗೆ ಬುದ್ಧಿ ಇರಲಿಲ್ವಾ? ನೀವು ಗ್ರೇಟ್ ಅರ್ಥಶಾಸ್ತ್ರಜ್ಞರಾಗಿದ್ದರೆ 16 ಸರಿ ಬಜೆಟ್ ಇಟ್ಟ ಮೇಲೆ ನಿಮಗೆ ಜ್ಞಾನ ಬೇಡವಾಗಿರ್ತಾ ಇದು. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನೋಯಿಂಗ್ ಡ್ಯಾಮ್ ವೆಲ್ ದಿ ಪೊಸಿಷನ್ ಆಫ್ ಕರ್ನಾಟಕ ಟುಡೇ. ಇವತ್ತು ನೀವು ಸಾಲ ತಗೋತಾ ಇಲ್ವಾ? ಹಾಗಾದ್ರೆ ಈಗ ಬರಲ್ವಾ ಅದು ಆಚೆಗೆ? ನಾಳೆ ಸಾಲ ಎಷ್ಟು ತೊಗೊಂಡಿದ್ದೀರಿ ಅನ್ನೋದು? ಸುಮ್ಮನೆ ಯಾಕೆ ಹೊಡಿತೀರಿ ಎಲ್ಲ? ಈಗಲೂ ಯು ಹ್ಯಾವ್ ಟು ಗೋ ಬ್ಯಾಕ್. ಗ್ಯಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರ್ ನೆಸಿಟಿ ಇದೆಯೋ ಅವ್ರಿಗೆ. ಅದರಿಂದ ಕೆಟ್ಟ ಹೆಸರು ಬಂದರೂ ಸರಿ, ರಾಜ್ಯ ಉಳಿಯತ್ತೆ.
ಕೆಟ್ಟ ಹೆಸರು ಬಂದರೂ ಸರಿ ರಾಜ್ಯ ಉಳಿಯುತ್ತೆ. ಮತ್ತು ಯಾರು ಅನರ್ಹರಿದ್ದಾರೋ, ಮೋಹನ್ ದಾಸ್ ಪೈ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಪವರ್ ತಗೋತಿದ್ದಾರೆ ಅಂತ. ಏನು ನಿಮ್ಮ ಫ್ರೆಂಡ್ಸ್ ಸರ್, ಅವರು ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು? ಅದನ್ನೇ ಹೇಳಿದ್ದು, ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಧೋಗತಿನಲ್ಲಿ ಅಂತ. ಖಂಡಿತ ಅನುಕೂಲ ಇದ್ರು ಅದನ್ನೇ ಹೇಳಿದ್ದು ನಾನು, ಅದನ್ನೇ ಹೇಳಿದ್ದು. ಹಾಗಾಗಿ ಸುಮ್ಮನೆ ಹೊಡಿಬೇಡಿ, ಎಲ್ಲ ಹಾಳು ಮಾಡೋದ್ರಲ್ಲಿ ಎಲ್ಲರದ್ದು ಇದೆ, ನಂದು ತಗೊಳಪ್ಪ ಅಂತ ಒಂದು ಉದ್ಧರಣೆ ನೀರನ್ನು ಹಾಕಿದ್ದೀರಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇದು ಗ್ಯಾರಂಟಿಗೆ ಸಂಬಂಧಿಸಿದ ಸುದ್ದಿ. 5 ಗ್ಯಾರಂಟಿಗಳು, ಅವುಗಳ ಪೈಕಿ ಬಹುಚರ್ಚಿತ ಹೈಯೆಸ್ಟ್ ಚರ್ಚೆ ಆಗೋದು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡುವ 2,000 ರೂಪಾಯಿ ಗೃಹಲಕ್ಷ್ಮಿ. ಅತಿ ದೊಡ್ಡ ಗ್ಯಾರಂಟಿ ಯೋಜನೆಯೂ ಅದೇ, ಹೈಯೆಸ್ಟ್ ಖರ್ಚಿನ ಯೋಜನೆಯೂ ಅದೇ. ಅದು ತಿಂಗಳು ಹೋಗ್ತಿಲ್ಲ. ಯಾಕೆ ಬರ್ತಿಲ್ಲ ಅಂದರೆ ಅನೇಕರು ಮಾತಾಡಿದ್ರು, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದ್ರು, ತಿಂಗಳು ಕೊಡೋಕ್ಕದೇನು ಸಂಬಳನ, ಅದೇನು ಸಂಬಳನ ಪ್ರತಿ ತಿಂಗಳು ಕರೆಕ್ಟಾಗಿ ಬಂದ್ಬಿಡ್ಬೇಕು ಅನ್ನೋಕ್ಕೆ. ಕೊಡ್ತೀವಿ, ಸರ್ಕಾರದ ಹತ್ರ ಯಾವಾಗಂದ್ರೆ ಖಜಾನೆಯಲ್ಲಿ ಯಾವಾಗ ದುಡ್ಡು ಬರುತ್ತೋ ಅವಾಗ ಕೊಡ್ತೀವಿ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಸದ್ಯಕ್ಕೆ 3 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಾಕಿ ಇದೆ. 3 ತಿಂಗಳ ದುಡ್ಡು ಬರಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇಲಾಖೆಯಲ್ಲಿ ಬರೋದು. 3 ತಿಂಗಳದ್ದು ಟೋಟಲ್ ಲೆಕ್ಕ ಹಾಕಿದ್ರೆ 7,200 ಕೋಟಿ ರೂಪಾಯಿ ಆಗುತ್ತೆ ಬಾಕಿ. ಅದನ್ನ ಇನ್ನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಕೊಡ್ತೀವಿ ರೀ ಅಂತಾರೆ. ಈಗ ಈ ವಿಷಯ ಯಾಕೆ ಬಂತಪ್ಪ ಅಂದರೆ, ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಇನ್ನೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಘೋಷಣೆ ಮಾಡಿದ್ರು. ಸಮಿತಿಗಳು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 28 ವಿಧಾನಸಭಾ ಕ್ಷೇತ್ರಗಳಿಗೂ ಒಂದೊಂದು ಸಮಿತಿ, ಒಬ್ಬೊಬ್ಬರು ಅಧ್ಯಕ್ಷರು. ತಾಲೂಕಾ ಮಟ್ಟದಲ್ಲಿ ಒಂದೊಂದು ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ, ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ. ಸಮಿತಿಯ ಕೆಲಸ ಏನು? ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇದಾವೋ ಇಲ್ವೋ ಅಂತ ನೋಡ್ಕೊಳ್ಳೋದು. ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾಗಿ ಸಿಗ್ತಾ ಇದ್ದಾವೋ ಇಲ್ವೋ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದು ಸರ್ಕಾರ ಕೊಡ್ತಾ ಇದೆ. ಈ ಕಮಿಟಿಲಿ ಯಾರು ಇರ್ತಾರೆ? ಕಾಂಗ್ರೆಸ್ ನಾಯಕರುಗಳು ಇರ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರುಗಳು ಇರ್ತಾರೆ. ಅದರ ಬಗ್ಗೆನೂ ಪ್ರಶ್ನೆ ಎತ್ತು. ನೀವು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಸಹಾಯ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅಂದ್ರೆ, ಹೌದ್ರಿ, ಸೋ ವಾಟ್ ಅಂದ್ರು. KPCC ಅಧ್ಯಕ್ಷರೇ ಹೇಳಿದ್ರು, ಹೌದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರಪ್ಪ, ಆಯಾ ಸರ್ಕಾರಗಳ ಬಂದಾಗ ತಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಏನೇನು ಬೇಕೋ ಮಾಡ್ತಾರೆ, ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. ಅವರಿಗೆ ಸಂಬಳ, ಸಾರಿಗೆ, ಏನೋ ಮೀಟಿಂಗ್ ಭತ್ಯೆ, TADA ಅದೆಲ್ಲ ವ್ಯವಸ್ಥೆ ಆಗಿದೆ. HM ರೇವಣ್ಣ ಅವರು ರಾಜ್ಯ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. HM ರೇವಣ್ಣ ಈಗ